ನಮಸ್ಕಾರ ಮಗ. ಈ ಒಂದು MI ವರ್ಸಸ್ RR ಪ್ರೀ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಬಟ್ ಈ ಒಂದು ಮ್ಯಾಚ್ ನಿನ್ನೆ ಏನಾಯ್ತಪ್ಪ ಅಂದ್ರೆ ಈಗ RR ತಂಡ ಕಂಪ್ಲೀಟ್ ಆಗಿ ಈ ಒಂದು ಪಂದ್ಯ ಕೈ ಚೆಲ್ಕೊಂಡ್ರು. ಬಟ್ ಹೀಗಾಗಿ ಈ ಒಂದು ಟೂರ್ನಮೆಂಟ್ ಇಂದಾನೆ ಅವರು ಹೊರಗೋದ್ರು. ಬಟ್ ಮೊನ್ನೆ ಏನಪ್ಪಾ ಅಂದ್ರೆ CSK ಹೊರಗೋದ್ರೆ ಇದು ಟಾಟಾ ಗುಡ್ ಬೈ ಹೇಳಿದ್ರು ಟಾಟಾ IPL ಅಂತಂದ್ರೆ ಅದು RR. ಬಟ್ ಏನ್ ಆಯ್ತಂತಾನೆ ಇಲ್ಲಿ ಗೊತ್ತಾಗಿಲ್ಲ. ಯಾಕಂದ್ರೆ ಅಂತ ಪರ್ಫಾರ್ಮೆನ್ಸ್ ಅವ್ರ ಕಡೆ ಬಂತು. ಬಟ್ ಆಡ್ತಾರೆ ಚೆನ್ನಾಗಿ ಅಂತ ಕೇಳಿದ್ರೆ ಏನು ವರ್ಕೌಟ್ ಆಗಿರತ್ತಾನೆ ಇಲ್ಲಿ ಅವ್ರಿಗೆ ಹೇಳ್ಬೋದು. ಯಾಕಂದ್ರೆ ಮೊದಲು ಟಾಸ್ ಗೆದ್ದಿದ್ದು ರಾಜಸ್ಥಾನ್ ರಾಯಲ್ಸ್. ಟಾಸ್ ಬಿಟ್ರೆ ಇಲ್ಲಿ ಅವ್ರಿಗೇನು ಇಲ್ಲಿ ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಫೀಲ್ಡಿಂಗ್ ಅಷ್ಟೊಂದು ವರ್ಕ್ ಆಗಿಲ್ಲ. ಹೀಗಾಗಿ ಈ ಒಂದು ಟೂರ್ನಮೆಂಟ್ ನಲ್ಲಿ ಅವರು ಹೊರ ಹೋಗಬೇಕಾಯ್ತು. ಬಟ್ ಟಾಸ್ ಗೆದ್ದಂತ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ರಿಯಾನ್ ಪರಾಗ್ ಇಲ್ಲಿ ಮೊದಲು ನಾವು ಚೇಸ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರು. ಬಟ್ ಅಂದ್ಕೊಂಡಂಗೆ ಏನೂ ಆಗಲಿಲ್ಲ. ಬ್ಯಾಟಿಂಗ್ ಅಲ್ಲಿ ಕೂಡ ಅಷ್ಟೊಂದು ರನ್ ಬರಲಿಲ್ಲ. ಬಾಲ್ಗಳು ಸಿಕ್ಕಾಪಟ್ಟೆ ಇದೆ ದುಬಾರಿ ಆದವು. ಬಟ್ ಮುಂಬೈ ತಂಡಕ್ಕೆ ಇಲ್ಲಿ 2000 ಬೆಳಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರದ್ದು ಸೀಸನ್ ನೋಡ್ತಂದ್ರೆ ಇಲ್ಲಿ ನಾವೇನು ಈಗ ಮುಂಬೈ ಏನಪ್ಪಾ ಅಂದ್ರೆ ಇಲ್ಲಿ ಇಸ್ನಲ್ಲಿ ಉಳ್ಕೊಳ್ಳಲ್ಲ ಅಂತ ಅನ್ಕೊಂಡ್ವಿ. ಬಟ್ 6 ಕನ್ಸರ್ಕೇಟಿವ್ ವಿನ್ ಇದೀಗ ಅವ್ರಿಗೆ ಒಂದು ಪ್ಲೇ ಆಫ್ ಆಸೆಯನ್ನ ತಂದ್ಕೊಟ್ಟಿದೆ. ಟಾಪ್ ನಂಬರ್ 1 ಅಲ್ಲಿ ಇದ್ದಾರೆ ಅಂತಂದ್ರೆ ಇದು ಅವ್ರಿಗೆ 2000 ಬೆಳಬೇಕು. ಪ್ರತಿ ಸೀಸನ್ ಅಲ್ಲಿ ಇದನ್ನು ಮುಂಬೈ ಮಾಡ್ತಾನೆ ಬರ್ತಾ ಇತ್ತು. ಬಟ್ ಈ ಸೀಸನ್ ಕೂಡ ನಾವು ಅದನ್ನು ಮಾಡಿ ತೋರಿಸ್ತೀವಿ ಅಂತ ಇಲ್ಲಿ ಮಾಡಿದ್ರು. ಬಟ್ ಟಾಸ್ ಇದಕ್ಕೆ ಮುಂಬೈ ತಂಡಕ್ಕೆ ಆಗಿಲ್ಲ. ಇದ್ರು ಮ್ಯಾಚ್ ಆಯ್ತು. ಬಟ್ ಇಲ್ಲಿ ರಿಯಾನ್ ರಿಕೆಲ್ಟನ್ ಮತ್ತು ರೋಹಿತ್ ಶರ್ಮಾ ಅವರ ಜೋಡಿ 116 ರನ್ಗಳ ಪಾರ್ಟ್ನರ್ಶಿಪ್ ಇಲ್ಲಿ ಅವ್ರ ಪರವಾಗಿ ಆಡಿದ್ರು. ಬಟ್ ರಿಯಾನ್ ರಿಕೆಲ್ಟನ್ ಏನಪ್ಪಾ ಅಂದ್ರೆ ಮಹೇಶ್ ದೀಕ್ಷಣ ಅವರ ಬಾಲಿಂಗ್ ನಲ್ಲಿ ಇದೀಗ ಬೋಲ್ಡ್ ಆದ್ರು. ಅವರು ಕೂಡ ಇಲ್ಲಿ ನೋಡಬಹುದು 38 ಬಾಲ್ಗೆ 61 ರನ್ ಹೊಡೆದ್ರು. ಅಂದ್ರೆ ಮೇ ಬಿ ಇದು 11 ಪಾಯಿಂಟ್ ಅಂದ್ರೆ 12ನೇ ಓವರ್ನ ಕೊನೆಯ ಬಾಲ್ಗೆ ಇವರು ಔಟ್ ಆಗ್ತಾರೆ. ಬಟ್ ತದನಂತರ ರೋಹಿತ್ ಶರ್ಮಾ ಕೂಡ ಇಲ್ಲಿ ಔಟ್ ಆದ್ರು. ರೋಹಿತ್ ಶರ್ಮಾ ಅವರ ಇನ್ನಿಂಗ್ಸ್ ಅಲ್ಲಿ ಒಂದೇ ಒಂದು 6 ಕೂಡ ನಾವು ನೋಡಿಲ್ಲ. ಬಟ್ ಅದು ಫಸ್ಟ್ ಸೀಸನ್ ಅಂದ್ರೆ ಫಸ್ಟ್ ಮ್ಯಾಚ್ ಅಂತಾನೆ ನೋಡಬಹುದು. ಯಾಕಂದ್ರೆ ರೋಹಿತ್ ಶರ್ಮಾ ಅವರಲ್ಲಿ ಮ್ಯಾಚ್ ಅಲ್ಲಿ ಇದೀಗ 4 ಗಿಂತ 6 ಜಾಸ್ತಿ ಬರ್ತಿತ್ತು. ಅದ್ರ ಫುಲ್ ಶಾಟ್ ಹೊಡೆದ್ರಲ್ಲಿ ಅವರು ಫೇಮಸ್. ನಟರಾಜನಲ್ಲಿ ಅವರು ಹೊಡಿತಿದ್ರು. ಬಟ್ ಹೀಗಾಗಿ ಅದು ಬರದೆ ಅದು ಒತ್ತಡ ನಮಗೂ ಇಲ್ಲಿ ಬೇಜಾರಾಯ್ತು. ಅಂದ್ರೆ 9 ಬೌಂಡ್ರಿ ಅವರ ಬ್ಯಾಟಿಂಗ್ ನಿಂದ ಇಲ್ಲಿ ಬಂತು. ಕೊನೆಯದಾಗಿ ಫಿನಿಶ್ ಮಾಡಿಕೊಟ್ಟಿದ್ದು ಇಲ್ಲಿ ಸೂರ್ಯಕುಮಾರ್ ಅದು 23 ಬಾಲ್ಗೆ 48 ಹೊಡೆದ್ರೆ ಇನ್ನು ಹಾರ್ದಿಕ್ ಪಾಂಡ್ಯ ನಾಯಕ ಅವರು ಕೂಡ ಸೇಮ್ ಬಾಲ್ಗೆ ಸೇಮ್ ರನ್ ನೋಡಿದ್ರು. ಹೀಗಾಗಿ ಇಬ್ರು ಇಲ್ಲಿ ಚೆನ್ನಾಗಿ ಫಿನಿಶ್ ಮಾಡಿದ್ರಿಂದ ಈ ಒಂದು ಟಾರ್ಗೆಟ್ ಏನಪ್ಪಾ ಅಂದ್ರೆ 217 ಹೋಯಿತು. ಹೀಗಾಗಿ ಕೇವಲ 2 ವಿಕೆಟ್ ಕಳೆದುಕೊಂಡು ಮುಂಬೈ ತಂಡ ಒಂದು ಬೃಹತ್ ಟಾರ್ಗೆಟ್ ಅನ್ನ ಇವರಿಗೆ ಕೊಟ್ಟಿತ್ತು. ಬಟ್ ಇಲ್ಲೇನಪ್ಪ ದುಬಾರಿ ಆಗಿದ್ದು ಎಲ್ಲಾ ಬಾಲರ್ಗಳಂತ ಹೇಳಬೇಕು. ಜೋಫ್ರಾ ಆರ್ಚರ್ ಕೂಡ ಅಷ್ಟು ರನ್ ಬರಲಿಲ್ಲ. ಹೀಗಾಗಿ ಸಂದೀಪ್ ಶರ್ಮಾ ಅವರನ್ನ ಈ ಬಾರಿ ಇಲ್ಲಿ ಅವರು ಕೈ ಬಿಟ್ರು. ಬಟ್ ಕೈ ಬಿಟ್ಟು ಆಕಾಶ್ ಮಧುವನ್ ಅವ್ರನ್ನ ಕರ್ಕೊಂಡ್ರೆ ಅವ್ರ ಕಡೆಯಿಂದ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲಿ ಬರಲಿಲ್ಲ. ಕೊನೆಯದಾಗಿ ಇಲ್ಲಿ RR ತಂಡ ಮುಂಬೈಗೆ ಶರಣಾಯಿತು. ಇದು ಈ ಒಂದು ಪಂದ್ಯ ಮೊದಲ ಇದಾದ್ರೆ ಇವರು ಬ್ಯಾಟಿಂಗ್ ನೋಡ್ತಾರೆ ರಾಜಸ್ಥಾನ ರಾಯಲ್ಸ್ ತಂಡದ್ದು ಇವ್ರ ಕಡೆಯಿಂದ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಬರಲಿಲ್ಲ. ಕಳೆದ ಬಾರಿಯ ಸೆಂಚುರಿ ಅಂದ್ರೆ ಯುವ ಆಟಗಾರ 35 ಬಾಲ್ಗೆ ಸೆಂಚುರಿ ಹೊಡೆದಂತ ವೈಭವ್ ಸೂರ್ಯವಂಶಿ ಇಲ್ಲಿ ಕೇವಲ 3 ಬಾಲ್ಗೆ ಔಟ್ ಆಗ್ತಾರೆ. ಬಟ್ ಇದು ಏನಪ್ಪಾ ನಿರಾಶೆ ಮೂಡಿಸಿತು. ಬಟ್ ಎಲ್ಲಾ ಬಾಲ್ ಇವರು 6 ಹೊಡೆಯೋಕೆ ಹೋಗಿ ಇದೀಗ ರಾಜಸ್ಥಾನ ತಂಡ ಪವರ್ ಪ್ಲೇನಲ್ಲಿ ಪ್ರಮುಖ 5 ವಿಕೆಟ್ ಕಳೆದುಕೊಳ್ತು ಅಂತ ಹೇಳ್ಬೋದು. ಬಟ್ ಇಲ್ಲಿಂದನೇ ಅವರ ಒಂದು ಪಂದ್ಯ ಮುಗಿತಂತ ನಾವು ಅನ್ಕೊಂಡ್ವಿ. ಬಟ್ ಏನಪ್ಪಾ ಮುಂದಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಯಾರೂ ಇಲ್ಲ. ಬರ್ತಾರೆ 6 ಹೊಡೆದ್ರೆ ಔಟ್ ಆಗ್ತಾರೆ. ಇದೇ ಕೃತಿ ಏನಪ್ಪಾ ಅಂದ್ರೆ RR ತಂಡಕ್ಕೆ ಇಲ್ಲಿ ಆಯ್ತು. ಬಟ್ ಮೊದಲನೇದಾಗಿ ಜೈಸ್ವಾಲ್ ಕೂಡ 2 6 ಹೊಡೆದ್ರು. ಬಟ್ ಚೆನ್ನಾಗಿ ಆಡ್ತಾರೆ ಅಂತ ಅವರು ನೋಡಿದ್ರೆ ನೆಕ್ಸ್ಟ್ ಬಾಲ್ ಕೂಡ 6 ಹೊಡೆಯೋಕೆ ಹೋಗಿ ಇವರು ಟ್ರೇಡಿಂಗ್ ಅಂತ ಇಲ್ಲಿ ಬೋಲ್ಡ್ ಆದ್ರು. ಬಟ್ ಬೋಲ್ಡ್ ಏನಪ್ಪಾ ಅಂದ್ರೆ ಇಲ್ಲಿ ಚಾಣಾಕ್ಷತನದ ಬಾಲಿಂಗ್ ನಾವು ಮೆಚ್ಚಲೇಬೇಕು. ತದನಂತರ ಬಂದಂತ ರಾಣಾ ಕೂಡ ಇಲ್ಲಿ ಬೋಲ್ಡ್ಗೆ 6 ಹೊಡೆಯೋಕೆ ಅವರು ಕೂಡ ಇಲ್ಲಿ ಔಟ್ ಆಗ್ತಾರೆ. ರಿಯಾನ್ ಪರಾಗ್ ಏನಪ್ಪಾ ಅಂದ್ರೆ ನಾಯಕನ ಆಟ ಆಡ್ತಿದ್ರು. ಬಟ್ ಅವರು ಕೂಡ ಇಲ್ಲಿ ಔಟ್ ಆದ್ರು. ಅಂದ್ರೆ ಅವರು 16 ರನ್ ಗಳಿಸಿ ಔಟ್ ಆದ್ರು. ಜಸ್ಪ್ರೀತ್ ಬುಮ್ರಾ ಏನಪ್ಪಾ ಅಂದ್ರೆ ಇದೀಗ ಈ ಒಂದು ವಿಕೆಟ್ ನಲ್ಲಿ ಪ್ಲಾನ್ ಮಾಡಿ ಹಾಕಿದ್ರು. ಹೀಗಾಗಿ ಅಲ್ಲಿ ಕ್ಯಾಚ್ ಹಿಡಿದಂತ ಅಂದ್ರೆ ಯಾರು ಕ್ಯಾಚ್ ಹಿಡಿದಪ್ಪ ರಿಯಾನ್ ಪರಾಗ್ ಅವರು ಇಲ್ಲಿ ರೋಹಿತ್ ಶರ್ಮಾ ಅವರೇ ಬಂದು ಒಂದು ಕ್ಯಾಚ್ ಹಿಡಿದ್ರು. ಬಟ್ ಧ್ರುವ್ ಜುರೇಲ್ ಕಡೆಯಿಂದ ಅಷ್ಟೊಂದು ಬರಲಿಲ್ಲ. ಬಟ್ ಕರಣ್ ಶರ್ಮಾ ಕ್ಯಾಚ್ ಹಿಡಿದವರನ್ನ ಔಟ್ ಮಾಡ್ತಾರೆ. ಶಿಮ್ರಾನ್ ಹೆಟ್ಮೇರ್ ಅಂತೂ ಈ ಒಂದು ಸೀಸನ್ ನಲ್ಲಿ ಇವ್ರದ್ದು ವೈಫಲ್ಯ ಅನುಭವಿಸಿ ಸಾಕಾಗಿದೆ. ಬಟ್ ಈ ಒಂದು ಪರ್ಫಾರ್ಮೆನ್ಸ್ ಇಲ್ಲಿ 0. ಇನ್ನು ಕೊನೆಯದಾಗಿ ದುಬೆ ಅರ್ಧ ನೋಡಿದ್ರೆ ಹೈಯೆಸ್ಟ್ ಬಂದಿದ್ದು ಏನಪ್ಪಾ ಅಂದ್ರೆ ಜೋಫ್ರಾ ಆರ್ಚರ್ ಬ್ಯಾಟಿಂಗ್ ಇಂದ ಅವರೇ 30 ರನ್ ಬಿಡ್ತಾರೆ. ಅಂದ್ರೆ ಎಲ್ಲಿಗೆ ಹೋಗ್ತು ಪಂದ್ಯ ಅಂತಾನೆ ಗೊತ್ತಾಗಲ್ಲ. ಅವರು ಅಂದ್ರೆ ಬಾಲರ್ ಅವರು. ಬಟ್ ಹೀಗಾಗಿ ಬಾಲರ್ ಬಂದು ಹೊಡಿತಾರೆ ಅಂದ್ರೆ RR ಅಷ್ಟೊಂದು ಕಳಪೆ ಬ್ಯಾಟಿಂಗ್ ಒಂದು ಸೀಸನ್ ಅಲ್ಲಿ ಒಂದು ಪಂದ್ಯದಲ್ಲಿ ಮಾಡಿತ್ತಂದ್ರೆ
ನೋಡಬಹುದು. ಬಟ್ ಇದೇ ತರ ಇಲ್ಲಿ ಬಾಲಿಂಗ್ ನಲ್ಲಿ ಆಗಲಿ ದೀಪಕ್ ಚಹರ್ 1 ವಿಕೆಟ್ ಪಡೆದರೆ ಟ್ರೆಂಟ್ ಬೋಲ್ಟ್ 3, ಬುಮ್ರಾ 2, ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ಪಡೆದರು. ಇದರಲ್ಲಿ 2 ಹ್ಯಾಟ್ರಿಕ್ ಬಲಿ ಮಿಸ್ ಆಯಿತು. ಕರಣ್ ಶರ್ಮಾ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಹೋದರೆ ಬಲ್ ಹ್ಯಾಟ್ರಿಕ್ ಬರಲಿಲ್ಲ. ಬಟ್ ಬುಮ್ರಾ ಇಲ್ಲಿ ಪರಾಗ್ ಮತ್ತು ಹಿಟ್ ಮಿರರ್ ವಿಕೆಟ್ ಪಡೆದು ಪಂದ್ಯ ಚಿತ್ರಣವನ್ನೇ ಬದಲಾಯಿಸಿಬಿಟ್ರು. ಬದಲಾಯಿಸಿದರೆ ಅನ್ನೋದಕ್ಕಿಂತ ಆಲ್ರೆಡಿ ಏನಪ್ಪಾ ಅಂದ್ರೆ ಪಂದ್ಯ ಮುಂಬೈ ತಂಡಕ್ಕೆ ಹೋಗಿತ್ತು. ಬಟ್ ಕೊನೆಯದಾಗಿ ಇವಾಗ ಔಟ್ ಆಗ್ತಾರೆ, ಅವಾಗ ಆಗ್ತಾರಂತೆ. ಕೊನೆಯದಾಗಿ ಇಲ್ಲಿ ಓವರ್ ತೆಗೆದುಕೊಂಡು ಹೋಗಿದ್ದು ಜೋಫ್ರಾ ಆರ್ಚರ್. 16 ಓವರ್ ತನಕ ಇದು ಮ್ಯಾಚ್ ಹೋಗುತ್ತೆ ಅಂತ ನಾನು ಇಲ್ಲಿ ಅನ್ಕೊಂಡಿರಲಿಲ್ಲ. ಬಟ್ ಕೊನೆಯದಾಗಿ ಈ ಒಂದು ಪಂದ್ಯ ಏನಪ್ಪಾ ಅಂದ್ರೆ ಇದಕ್ಕೆ 117 ರನ್ಗೆ ಇದೀಗ ರಾಜಸ್ಥಾನ ತಂಡ ಸರ್ವ ಪತನ ಆಯಿತು. ಬಟ್ ಇಲ್ಲಿಂದ ಅವರ IPL ಸೀಸನ್ ಕೂಡ ಇದೀಗ ಸರ್ವ ಪತನ ಆಗಿದೆ. ಬಟ್ CSK ಮತ್ತು RR ತಂಡ ಅಫಿಷಿಯಲ್ ಇದೀಗ ಇದು ಸೀಸನ್ ಅಂದ್ರೆ ಟೂರ್ನಮೆಂಟ್ ಆಚೆ ಹೋದ್ರು. ಬಟ್ ಏನು ಈ ಒಂದು 2 ತಂಡ ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ. ಬಟ್ CSK ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋತು ಹೊರಗೋದ್ರೆ ಕೊನೆಯದಾಗಿ ಬಂದಿದ್ದು ಇಲ್ಲಿ ಇವರು RR ತಂಡ ಮುಂಬೈ ವಿರುದ್ಧ ಸೋತು ಹೊರಗೋದ್ರು. ಬಟ್ ಸಿಕ್ಕಾಪಟ್ಟೆ ಕ್ಯಾಚ್ ಕೂಡ ಇವರು ಡ್ರಾಪ್ ಮಾಡಿದ್ರು. ಬಟ್ ಏನಪ್ಪ ಕ್ಯಾಚ್ ಹೊಡೋಕೆ ಇವರು ಮುಂದೆ ಬರಲಿಲ್ಲ. ಹೀಗಾಗಿ MI 1/100 ರನ್ ಇಲ್ಲಿ MI ತಂಡ ಟಾಪ್ 1 ನಲ್ಲಿ ಈ ಒಂದು ಸೀಸನ್ ನಿಂತ್ಕೊಂತಿದೆ. ಬಟ್ ಇಂದು ಏನಪ್ಪಾ ಅಂದ್ರೆ SRH ವರ್ಸಸ್ GT ಇದೆ. ಬಟ್ SRH ಸೋತರು ಕೂಡ ಅವ್ರಿಗೆ ಒಂದು ಸೀಸನ್ ನಲ್ಲಿ ಟಾಟಾ ಗುಡ್ ಬೈ ಹೇಳಬೇಕು, ಅದು ಬಿಟ್ಟರೆ ಬೇರೆ ಹಾದಿನೇ ಇಲ್ಲ. ಬಟ್ ಇನ್ ಕೇಸ್ ಏನಾದ್ರು SRH ಕಮ್ ಬ್ಯಾಕ್ ಮಾಡಿದ್ರು ಕೂಡ ಮಾಡಬಹುದು. ಬಟ್ ಏನಾಗುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಈ ಒಂದು MI ಮತ್ತು RR ಪಂದ್ಯದ ಬಗ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.